ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11 114ನೇ ಎಪಿಸೋಡಿನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋ ನೋಡಿದ್ರೆ ನನ್ಗೆ ಏನನ್ಸುತ್ತೆ ಗೊತ್ತಾ, ಬಿಗ್ ಬಾಸ್ ಟೀಮು ಏನಾದ್ರು ಪಾರ್ಶಾಲಿಟಿ ಮಾಡ್ತಾ ಇದೆಯಾ, ಫೇವರಿಟಿಸಮ್ ಮಾಡ್ತಾ ಇದೆಯಾ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಎಪಿಸೋಡಲ್ಲೂ ಕೂಡ ಭವ್ಯಗೌಡ ಮತ್ತೆ ತ್ರಿವಿಕ್ರಮ್, ಅದೇ ರೀತಿ ಪ್ರೋಮೋಕ್ ಬಂದ್ರೆ ಅವ್ರು ಹಾಕುವಂತಹ ಎರಡೂ ಪ್ರೋಮೋದಲ್ಲೂ ಕೂಡ ತ್ರಿವಿಕ್ರಮ್ ಭವ್ಯಗೌಡ ರಜತ್, ಇಲ್ಲ ತ್ರಿವಿಕ್ರಮ್ ಭವ್ಯಗೌಡ ಇಷ್ಟೇನೆ ತೋರಿಸ್ತಾರೆ. ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇದು ಪ್ರೇಕ್ಷಕರ ಹತ್ರ ಅಫೀಲ್ ಹೋಗುವಂತಹ ಒಂದು ಪ್ರೋಮೋ. ನಿಮ್ಮೆಲ್ಲರಿಗೂ ಗೊತ್ತು, ಪ್ರೇಕ್ಷಕರ ಹತ್ರ ಅವ್ರಿಗೆ ಯಾಕೆ ವಿನ್ ಆಗ್ಬೇಕು ಅಂತೇಳಿ ಅವರು ಹೇಳ್ಕೋಬೇಕು. ಅವರ ಮನದಲ್ಲಿರುವಂತಹ ಮಾತನ್ನ ಪ್ರೇಕ್ಷಕರ ಮುಂದೆ ಇಡಬೇಕು. ಅಲ್ಲಿರುವಂತಹ 6 ಕಂಟೆಸ್ಟೆಂಟ್ಗಳು ಕೂಡ ಆ ಟ್ರೋಫಿಯ ಮುಂದೆ ಕೂತು ಆಯ್ತಾ ಕಣ್ಣೀರ್ ಹಾಕಿ ಪ್ರೇಕ್ಷಕರ ಹತ್ರ ನನ್ನನ್ನು ಗೆಲ್ಸಿ, ನನಗೆ ವೋಟ್ ಮಾಡಿ ಅನ್ನೋದನ್ನ ಒಂದು ಅಪೀಲ್ ಮಾಡೋದು, ಅಂದ್ರೆ ವೋಟನ್ನ ಕೇಳೋದು ಆಯ್ತಾ. ಅದನ್ನ ನಮ್ಮ 6 ಜನ ಕಂಟೆಸ್ಟೆಂಟ್ಗಳು ಕೇಳ್ತಾ ಇದ್ದಾರೆ. ಯಾರ್ಯಾರಪ್ಪ ಅಂತಂದ್ರೆ ಭವ್ಯಗೌಡ, ತ್ರಿವಿಕ್ರಮ್, ಉಗ್ರಂ ಮಂಜು, ಮೋಕ್ಷಿತ, ಹನುಮಂತು, ಅದೇ ರೀತಿ ರಜತ್ ಅವರು 6 ಕಂಟೆಸ್ಟೆಂಟ್ಗಳು ಕೂಡ ನಮ್ಮ ಪ್ರೇಕ್ಷಕರ ಹತ್ರ ಆಯ್ತಾ ಕಣ್ಣೀರಿಟ್ಟು ಅನ್ನೋದಕ್ಕಿಂತನೂ ನಾನು ಗೆಲ್ಸಿ, ನನಗೆ ಅವಶ್ಯಕತೆ, ಗೆಲುವಿನ ಅವಶ್ಯಕತೆ ಇದೆ ಅನ್ನೋದನ್ನ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲೋ ನನಗೆ ಬಿಗ್ ಬಾಸ್ ಟೀಮು ಮತ್ತೆ ಕಲರ್ಸ್ ಕನ್ನಡ ವಾಹಿನಿಯವರು ಒನ್ ಸೈಡ್ ಆಗಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದ್ರೆ ನಾನಿಲ್ಲಿ ಭವ್ಯಗೌಡನಾಗ್ಲಿ ತ್ರಿವಿಕ್ರಮ್ ಅವರಾಗ್ಲಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅವ್ರನ್ನ ಪ್ರೋಮೋದಲ್ಲಿ ತೋರಿಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ, ನಾನು ಬಿಗ್ ಬಾಸ್ ಕನ್ನಡ ಸೀಸನ್ 11ನಲ್ಲಿ ಆಯ್ತಾ ಹೆಚ್ಚು ಸ್ಕ್ರೀನ್ ಸ್ಪೇಸ್ ಯಾರಿಗಾದ್ರೂ ಅದು ಸಿಕ್ಕಿದೆ ಅಂದ್ರೆ ಅದು ತ್ರಿವಿಕ್ರಮ್ ಮತ್ತೆ ಭವ್ಯಗೌಡಗೆ. ಕಾರಣ ಇಷ್ಟೇ ಇದ್ರೂ ಇರ್ಬೋದು, ಅಂದ್ರೆ ಅವ್ರು ಕೊಡುವ ಕಂಟೆಂಟು ಆಯ್ತಾ, ಆ ಕಂಟೆಂಟಿಗೋಸ್ಕರವಾಗಿ ಅವರಿಗೆ ಪ್ರೋಮೋ ಎಪಿಸೋಡಲ್ಲಿ ಅವ್ರಿಗೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಸಿಕ್ಕಿರ್ಬೋದು. ನಾನು ಅದನ್ನ ಒಪ್ಕೊಂತೀನಿ, ನಾನು ಅದನ್ನ ಒಪ್ಕೊಳಲ್ಲ ಅಂತ ಹೇಳಲ್ಲ. ಆದ್ರೆ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಆಯ್ತಾ ಅಲ್ಲಿ ಏನೋ ಒಂದು ವಿಧದಲ್ಲಿ ಆಯ್ತಾ ಅವ್ರದೇ ಆದ ಒಂದು ಕಾಂಟ್ರಿಬ್ಯೂಟ್ ಇದ್ದೇ ಇರುತ್ತೆ. ಹಾಗಾಗಿ ಅವರಿಗೂ ಕೂಡ ಒಂದು ಸ್ಕ್ರೀನ್ ಸ್ಪೇಸ್ ಅನ್ನ ಕೊಡಬೇಕು. ಯಾಕೆಂದ್ರೆ ಇದು ಪ್ರೇಕ್ಷಕರ ಹತ್ರ ಮನವಿ ಮಾಡೋದು, ಅಂದ್ರೆ ನಮ್ಮನ್ನ ಗೆಲ್ಸಿ ಅಂತ ಮನವಿ ಮಾಡೋದು. ಇಂಥ ಒಂದು ಸಮಯದಲ್ಲಿ ಇಬ್ರನ್ನ ಮಾತ್ರ ಹೈಲೈಟ್ ಮಾಡಿದ್ರೆ, ಈಗ ತ್ರಿವಿಕ್ರಮ್ ಮತ್ತೆ ಭವ್ಯಗೌಡವ್ರನ್ನ ಹೈಲೈಟ್ ಮಾಡಿದ್ರೆ ಉಳಿದಂತಹ ಕಂಟೆಸ್ಟೆಂಟ್, ಅದು ಉಗ್ರಂ ಮಂಜು ಇರ್ಬೋದು, ಹನುಮಂತು ಇರ್ಬೋದು, ಮೋಕ್ಷಿತ್ ಇರ್ಬೋದು, ರಜತ್ ಇರ್ಬೋದು, ಅವರಿಗೆ ಆಯ್ತಾ ಮೋಸ ಆಗ್ಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕೆಂತಂದ್ರೆ ಇದು ಫೈನಲ್ ವೀಕ್. ಇಲ್ಲಿ ಯಾರ ಬಗ್ಗೆಯೂ ಕೂಡ ಇವಾಗ ನಾವು ಏನೇ ಹೇಳಿದ್ರು ಕೂಡ ಜನ ನಂಬ್ತಾರೆ. ಅದಕ್ಕಾಗೇನೆ ನಾನು ಆಯ್ತಾ ಇವತ್ತಿನ ನಾನು ಸ್ಟಾರ್ಟೇ ಮಾಡ್ಬಿಟ್ಟಿದ್ದೀನಿ. ಅಲ್ಲಿರುವ 6 ಕಂಟೆಸ್ಟೆಂಟ್ಗಳ ಬಗ್ಗೆ ಆಯ್ತಾ ತುಂಬಾ ನೆಗೆಟಿವ್ ಆಗಿ ನಾನು ಪೋರ್ಟ್ರೇ ಮಾಡಲ್ಲ ಅನ್ನೋದನ್ನು ಕೂಡ ನಾನು ರಿವ್ಯೂ ಮಾಡೋತ್ತಿಗೆ ಹೇಳಿದ್ದೀನಿ. ಎಪಿಸೋಡ್ ರಿವ್ಯೂ ಮಾಡೋದಕ್ಕೆ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಕಾರಣ ಇಷ್ಟೇ, ಏಕೆಂತಂದ್ರೆ ಯಾವುದೋ ಒಂದು ವಿಧದಲ್ಲಿ ಅಲ್ಲಿರುವಂತಹ 6 ಕಂಟೆಸ್ಟೆಂಟ್ಗಳು ಡಿಸರ್ವ್ ಇದ್ದಾರೆ ವಿನ್ ಆಗಕ್ಕೆ. ಅದಲ್ಲದೆ ಈಗ ಆಯ್ತಾ ಅವರು ಪ್ರೇಕ್ಷಕರ ಮುಂದೆ ನಿಜವಾಗ್ಲೂ ಕೂಡ ಕಣ್ಣೀರಿಟ್ಟು ಬೇಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಅವರ ಮನಸ್ಸಿನ ಮಾತನ್ನ ಹೇಳ್ತಿದ್ದಾರೆ ಅಲ್ಲಿರುವಂತಹ 6 ಕಂಟೆಸ್ಟೆಂಟ್ಗಳು. ಅದನ್ನ ನಮ್ಮ ಬಿಗ್ ಬಾಸ್ ಟೀಮ್ ಅವರು 6 ಕಂಟೆಸ್ಟೆಂಟ್ಗಳು ಏನ್ ಹೇಳಿದ್ದಾರೆ, ಏನು ವಿನ್ ಆಗ್ಬೇಕು ಅಂತ ಹೇಳಿದ್ದಾರೆ ಅಂತೇಳಿ ಅದನ್ನ ಪ್ರೇಕ್ಷಕರ ಮುಂದೆ ಇಟ್ಟಿದ್ದಿದ್ರೆ ಪ್ರೋಮೋದಲ್ಲಿ ತುಂಬಾ ಚೆನ್ನಾಗಿರ್ತಾ ಇತ್ತು. ಬರೀ ಇಬ್ಬರ ಮಾತನ್ನ ಮಾತ್ರ, ಅಂದ್ರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಏನ್ ಹೇಳ್ತಿದ್ದಾರೆ ಆ ವಿಷಯನ ಮಾತ್ರ ಪ್ರೇಕ್ಷಕರ ಮುಂದೆ ಇಟ್ಟು ನಿನ್ನ ಅಂದ್ರೆ ಮೋಕ್ಷಿತ ಮತ್ತೆ ಹನುಮಂತು, ಉಗ್ರಂ ಮಂಜು, ರಜತ್ ಅವ್ರು ಏನ್ ಹೇಳಿದ್ರು ವಿಷಯನ ಮುಂದೆ ಇಡ್ಲಿಲ್ಲ. ಯಾಕೆಂದ್ರೆ ಇದು ವೋಟಿಂಗ್ ನಡೀತಾ ಇದೆ ಇವಾಗ. ಯಾಕೆಂದ್ರೆ ವೋಟು ಎಲ್ಲರಿಗೂ ಇಂಪಾರ್ಟೆಂಟ್. ಯಾಕೆಂದ್ರೆ ಇವಾಗ ಪ್ರೋಮೋ ನೋಡಿ ಜನ ಅವ್ರಿಬ್ರಿಗೆ ವೋಟ್ ಹಾಕ್ತಾರೆ, ಸರಿನಾ? ನಿನ್ನ 4 ಜನ ಉಳಿದವ್ರು ಏನ್ ತಪ್ಪು ಮಾಡಿದ್ದಾರೆ? ಈಗ ಮೋಕ್ಷಿತ ಏನ್ ತಪ್ಪು ಮಾಡಿದ್ದಾರೆ, ಹನುಮಂತು ಏನ್ ತಪ್ಪು ಮಾಡಿದ್ದಾರೆ ಆಯ್ತಾ, ರಜತ್ ಏನ್ ತಪ್ಪು ಮಾಡಿದ್ದಾರೆ, ಉಗ್ರಂ ಮಂಜು ಏನ್ ತಪ್ಪು ಮಾಡಿದ್ದಾರೆ? ಈಗ ನೀವು ಬಿಟ್ಟಂತ ಈ ಪ್ರೋಮೋ ಏನಿದೆ ಇದು ಇಬ್ರನ್ನ ಹೈಲೈಟ್ ಮಾಡ್ದಂಗಿದೆ, ಭವ್ಯಗೌಡನ ಮತ್ತೆ ತ್ರಿವಿಕ್ರಮ್ ಅವ್ರನ್ನ ಹೈಲೈಟ್ ಮಾಡ್ದಂಗಿದೆ. ಅವರಿಗೆ ಈಗ ಒಂದು ಪ್ರೋಮೋದಲ್ಲಿ ಲಕ್ಷಾಂತರ ಓಟ್ ಬೀಳುತ್ತೆ. ಯಾಕೆಂದ್ರೆ ನನಗೆ ಗೊತ್ತು, ನನಗೆ ಫೈನಲ್ ವೀಕ್ ಅಲ್ಲಿ ಬರೀ ಒಂದು ಪ್ರೋಮೋ ಬಂದ್ರೆ ಆ ಪ್ರೋಮೋದಲ್ಲಿ ಏನ್ ಕಂಟೆಂಟ್ ಇರುತ್ತೆ ನೋಡ್ಬಿಟ್ಟು ಜನ ಅದಕ್ಕೆ ಓಟ್ ಹಾಕೋರಿದ್ದಾರೆ ಆಯ್ತಾ. ನಾನು ಹೇಗೆ ತುಂಬಾ ವರ್ಷಗಳಿಂದ ಬಿಗ್ ಬಾಸ್ ನೋಡ್ಕೊಂಡ್ ಬಂದಿರೋದ್ರಿಂದ ಒಂದು ಪ್ರೋಮೋ ಒಬ್ಬ ಕಂಟೆಸ್ಟೆಂಟಿನ ಆಯ್ತಾ ಜಾತಕವನ್ನೇ ಬದಲಾಯಿಸುತ್ತೆ ಅಂದ್ರೆ ನೀವು ನಂಬಬೇಕು, ಇದನ್ನ ನೀವು ನಂಬಬೇಕು. ಬಿಗ್ ಬಾಸ್ ಕನ್ನಡ ಸೀಸನ್ 10 ಅಲ್ಲಿ ಆಯ್ತಾ ರಾತ್ರಿ ಆಯ್ತಾ ಲಕ್ಷಾಂತರ ಓಟ್ ಬಿದ್ದಂತಹ ಕಾರ್ತಿಕ್ ಮಹೇಶ್ ಅವರು ವಿನ್ ಆದ್ರು ಅಂದ್ರೆ ಅದಕ್ಕೆ ಕಾರಣ ಅವ್ರನ್ನ ಹೈಲೈಟ್ ಮಾಡಿದ ರೀತಿ ಆಯ್ತಾ. ಇದೆಲ್ಲವನ್ನು ನೋಡಿ, ಇದೆಲ್ಲವನ್ನು ಪರಿಗಣೆಗೆ ತಗೊಂಡೆ ನಾನು ಈ ರಿವ್ಯೂನ ಮಾಡ್ತಾ ಇರೋದು. ದಯವಿಟ್ಟು ನಾನು ಕಲರ್ಸ್ ಕನ್ನಡ ವಾಹಿನಿಗೂ ಆಗಲಿ ಬಿಗ್ ಬಾಸ್ ಟೀಮ್ಗೂ ನಿಜವಾಗ್ಲೂ ಕೈ ಮುಗಿದು ಕೇಳ್ತೀನಿ, ಹಿಂಗೆ ಮಾಡಬೇಡಿ, ಇದು ತಪ್ಪು, ಇದು ಆಯ್ತಾ ಒನ್ ಸೈಡ್ ಮಾಡಬೇಡಿ ಆಯ್ತಾ. ಈಗ ಭವ್ಯಗೌಡ ಮತ್ತೆ ತ್ರಿವಿಕ್ರಮನ್ನ ಈ ಪ್ರೋಮೋದಲ್ಲಿ ನೀವು ಹೈಲೈಟ್ ಮಾಡಿದ್ರಿಂದ ಆಯ್ತಾ ಅವರಿಗೆ ಯಥೇಚ್ಛವಾಗಿ ಓಟ್ ಬೀಳುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿ 6 ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ಡಿಸರ್ವ್ ಇದ್ದಾರೆ. 6 ಜನ ಕಂಟೆಸ್ಟೆಂಟ್ಗಳು ಅವ್ರು ಯಾಕೆ ವಿನ್ ಆಗ್ಬೇಕು ಅಂತ ಹೇಳಿದ್ರು ಅನ್ನೋ ವಿಷಯನ ನಿಜವಾಗ್ಲೂ ನೀವು ತೋರಿಸ್ಬೇಕು.
ಆಯ್ತಾ. ನಾನು ಭವ್ಯಗೌಡನ್ ಯಾಕೆ ತೋರಿಸಿದ್ರಿ ಅಂತ ಕೇಳ್ತಾ ಇಲ್ಲ, ನಾನು ತ್ರಿವಿಕ್ರಮ್ ಅವ್ರದ್ದು ಯಾಕೆ ತೋರಿಸಿದ್ರಿ ಅಂತ ಕೇಳ್ತಾ ಇಲ್ಲ. ನಾನು ಕೇಳ್ತಿರೋದು ಇಷ್ಟೇ, 6 ಜನ ಕಂಟೆಸ್ಟೆಂಟ್ ತೋರಿಸಿದ್ರೆ ಅವರಿಗೊಂದು ವೋಟ್ ಬರಕ್ಕೆ ಆಯ್ತಾ, ಅವ್ರಿಗೊಂದು ಏನೋ ಒಂದು ಆಯ್ತಾ ಈಸಿ ಆಗುತ್ತೆ. ಜನಗಳು ಪ್ರೇಕ್ಷಕರು ಅವ್ರಿಗೇನು ವಿನ್ ಆಗ್ಬೇಕು ಅನ್ನೋದು ತಿಳ್ಕೊಂತಾರೆ ಅನ್ನೋದನ್ನ ನಾನು ಈ ಮುಖಾಂತರವಾಗಿ ಹೇಳ್ತಾ ಇದ್ದೀನಿ. ಭವ್ಯಗೌಡರು ಹೇಳಿದ ವಿಷಯ ಆಯ್ತಾ ನನಗೆ ಸ್ವಲ್ಪ ಎಲ್ಲೋ ಬೇಜಾರಾಯ್ತು. ಯಾಕೆಂದರೆ ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ ಭವ್ಯಗೌಡರ ಫಾದರಿಗೆ ಸ್ವಲ್ಪ ಮಾತನಾಡೋ ಸಮಸ್ಯೆ ಇದೆ, ಅವರಿಗೆ ಏನೋ ಆಯ್ತಾ ಏಟಾಗಿತ್ತು, ಆ ಸಮಯದಲ್ಲಿ ದುಡ್ಡಿರಲಿಲ್ಲ, ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋಕ್ಕಾಗಲಿಲ್ಲ ಅನ್ನೋದು. ಅದು ಭವ್ಯಗೌಡ ಏನು ಹೇಳಿದ್ರು ನಿಜವಾಗ್ಲೂ ನನಗೆ ಅವರು ಭವ್ಯಗೌಡರ ತಂದೆ ಬಗ್ಗೆ ಯಾವುದೂ ಕೂಡ ನನಗೆ ಗೊತ್ತಿರಲಿಲ್ಲ. ನಿನ್ನೆ ಅವ್ರು ಯಾವಾಗ ನನ್ನ ಅಪ್ಪನ ತೋರಿಸಿಲ್ಲ, ನಮ್ಮ ತಂದೆನ ಬಿಗ್ ಬಾಸ್ ಶೋ ಅಲ್ಲಿ ನಾನು ತೋರಿಸ್ಬೇಕು, ಇವರೇ ನಮ್ಮ ಅಪ್ಪ ಅಂತ ಹೇಳಬೇಕು ಅಂತಿದ್ದೀನಿ ಅಂದ್ರಲ್ಲ, ಆವಾಗಲೇ ನನಗೆ ಫೀಲ್ ಆಯಿತು, ನನಗೆ ಛೇ ಪಾಪ ಅಂತ. ಬಟ್ ಈಗಂತೂ ಇನ್ನೂ ಬೇಜಾರಾಯ್ತು ನನಗೆ. ಯಾಕೆಂತಂದರೆ ಭವ್ಯಗೌಡರ ತಂದೆಗೆ ಏನೋ ಹುಷಾರಿಲ್ಲ ಅನ್ನೋದು ಗೊತ್ತಾಯಿತು, ಅವರಿಗೆ ಕರೆಕ್ಟಾಗಿ ಮಾತಾಡೋಕ್ಕೆ ಬರಲ್ಲ ಅನ್ನೋದು ಗೊತ್ತಾಯಿತು. ವೆರಿ ಸಾರಿ. ಯಾಕೆಂತಂದರೆ ಭವ್ಯಗೌಡ ಆ ಟ್ರೋಫಿಗಿಂತ ಹೆಚ್ಚಾಗಿ ಆ ಹಣದ ಅವಶ್ಯಕತೆ ಭವ್ಯಗೌಡಗೆ ಇದೆ ಅಂತ ಭವ್ಯಗೌಡ ಹೇಳಿದರು. ಓಕೆ, ಅದನ್ನ ನಾನು ಒಪ್ಕೋಬೇಕು ಆಯ್ತು. ಯಾಕೆಂತಂದರೆ ಆ ಹಣದಿಂದವಾಗಿ ನಮ್ಮ ತಂದೆಗೆ ಏನೋ ನಾನು ಒಂದು ಅವ್ರ ಹೆಲ್ತ್ ಇಶ್ಯೂಗೆ ನಂಗೆ ಒಂದು ಹಣ ಅಂದರೆ ಆ ಬಿಗ್ ಬಾಸ್ ಕನ್ನಡ ಸೀಸನ್ ಏನು ವಿನ್ ಆಗ್ತೀನಿ 11 ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ನಾನು ಏನು ವಿನ್ ಆಗಿ ಆ ಟ್ರೋಫಿ ಮತ್ತು ಆ ಮನಿ ಬರುತ್ತೆ, ಆ ಮನಿಯಿಂದ ನನ್ನ ಲೈಫಿಗೆ, ನನ್ನ ಫ್ಯಾಮಿಲಿ ಲೈಫಿಗೆ, ನನ್ನ ತಂದೆ ಒಂದು ಹೆಲ್ತಿಗೆ ಏನಾದರೂ ಒಂದು ಉಪಯೋಗ ಆಗುತ್ತೆ. ಹಾಗಾಗಿ ನಾನು ವಿನ್ ಆಗಬೇಕು ಅಂದ್ರೆ ಅದೇನು ತಪ್ಪಿಲ್ಲ, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಓಕೆ ಆಯಿತಾ. ಭವ್ಯಗೌಡನ ಒಂದು ಏನಿದೆ ಅಪೀಲ್ ಹೋಗಿದ್ದಾರೆ, ಅಂದರೆ ಪ್ರೇಕ್ಷಕರ ಹತ್ರ ನಾನು ವಿನ್ ಮಾಡಿ ಅಂತ ಒಂದು ಅಪೀಲ್ ಹೋಗಿದಾರಲ್ಲ, ಅದಕ್ಕೊಂದು ಒಳ್ಳೆ ರೀಸನ್ ಕೊಟ್ಟಿದ್ದಾರೆ, ನಾನು ಅದನ್ನು ಒಪ್ಕೊಂತೀನಿ. ಯಾಕೆ ಅಂತಂದರೆ ಒಬ್ಬ ತಂದೆಗೆ ಆಯಿತಾ ಮಗಳು ಆಯಿತಾ ತಂದೆ ಚೆನ್ನಾಗಿರ್ಬೇಕು ಅಂತ ಬಯಸೋದ್ರಲ್ಲಿ ತಪ್ಪೇ ಇಲ್ಲ. ನನ್ನ ತಂದೆನ ನಾನು ಪ್ರಪಂಚದ ಮುಂದೆ ತೋರಿಸ್ಬೇಕು ಅನ್ನೋದಿದೆಯಲ್ಲ, ಅದು ಒಂದು ಮಗಳಿಗಿರುವ ಆಸೆ, ಅದು ಈಡೇರಲಿ. ಭವ್ಯಗೌಡನ ಒಂದು ಅಪೀಲ್ ಏನಿದೆ ನಿಮಗೆ ಇಷ್ಟ ಆಗಿದ್ದರೆ ಭವ್ಯಗೌಡನಿಗೆ ಆಯಿತಾ ಓಟ್ ಹಾಕಿರ್ತೀನಿ. ಅದೇ ರೀತಿ ನಮ್ಮ ತ್ರಿವಿಕ್ರಮ್ ಅವರು ಆಯಿತಾ ತುಂಬ ದಿನದಿಂದ ಆಯಿತಾ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ ಆಯಿತಾ. ಏನೋ ಒಂದು ಅಚೀವ್ ಮಾಡಬೇಕು, ಏನೋ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಏನೋ ಒಂದು ಮಾಡಬೇಕು ಅಂತ ಆಸೆ ಇದೆ, ತುಂಬ ಎತ್ತರಕ್ಕೆ ಆಗಬೇಕು ಅಂತ ಆಸೆ ಇದೆ, ತುಂಬ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಆಸೆ ಇದೆ. ಈ ಫೆದರ್ ಅಂದರೆ ಈ ರೆಕ್ಕೆನ ನನಗೆ ಸಿಕ್ಕಿದ್ರೆ ನಾನು ಇನ್ನೂ ಸ್ವಲ್ಪ ಎತ್ತರಕ್ಕೆ ಆರ್ತೀನಿ ಅನ್ನೋದು. ಹಾಗಾಗಿ ಅವರು ಆ ರೀತಿಯಾಗಿ ಅಂದರೆ ಈ ಒಂದು ವಿನ್ನಿಂಗು ನನ್ನ ಮುಂದಿನ ಕೆರಿಯರ್ ಒಳ್ಳೆಯದಾಗುತ್ತೆ ಅಂತೇಳಿ ತ್ರಿವಿಕ್ರಮ್ ಅವರು ಅಪೀಲ್ ಹೋಗ್ತಾ ಇದ್ದಾರೆ ಪ್ರೇಕ್ಷಕರಿಗೆ. ತ್ರಿವಿಕ್ರಮ್ ಅವರ ಅಪೀಲು ನಿಮಗೆ ಇಷ್ಟ ಆಗಿದ್ದರೆ ತ್ರಿವಿಕ್ರಮ್ ಅವರಿಗೆ ವೋಟ್ ಮಾಡಿ ಅಂತೀನಿ. ಓಕೆ, ಉಗ್ರಂ ಮಂಜು ವಿಷಯಕ್ಕೆ ಬರ್ತೀನಿ. ಉಗ್ರಂ ಮಂಜು ವಿಷಯಕ್ಕೆ ಬಂದರೆ ನಿಜವಾಗ್ಲೂ ಕೂಡ ಉಗ್ರಂ ಮಂಜು ವ್ಯಕ್ತಿತ್ವದಲ್ಲಿ ತುಂಬ ಒಳ್ಳೆಯ ಮನುಷ್ಯ. ಅವರು ಬಿಗ್ ಬಾಸ್ ಮನೆಯಲ್ಲಿ ಏನೇ ಮಾಡಿದ್ರು ಕೂಡ ಗೇಮಿಗೋಸ್ಕರವಾಗಿ, ಗೇಮ್ ಬಿಟ್ಟು ಬೇರೆ ಏನೂ ಅಲ್ಲ, ಗೇಮಿಗೋಸ್ಕರವಾಗಿ ಉಗ್ರಂ ಮಂಜು ಏನೇ ಬೈದಿರ್ಬೋದು, ಕೂಗಾಡಿರ್ಬೋದು, ಏನೇ ಮಾಡಿರ್ಬೋದು, ವ್ಯಕ್ತಿತ್ವದಲ್ಲಿ ಉಗ್ರಂ ಮಂಜು ತುಂಬ ಉನ್ನತ ಸ್ಥಾನದಲ್ಲಿದ್ದಾರೆ. ಅದಲ್ಲದೆ ಉಗ್ರಂ ಮಂಜುಗೋಸ್ಕರವಾಗಿ ಆಯಿತಾ ನಮ್ಮ ಕರ್ನಾಟಕ ಚಿತ್ರರಂಗದಲ್ಲಿ ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಉಗ್ರಂ ಮಂಜು ಒಳ್ಳೆಯ ಕಲಾವಿದ. ಅದಲ್ಲದೆ ಉಗ್ರಂ ಮಂಜುಗೆ ಯಾವುದೇ ಒಂದು ಆಯಿತಾ ಕ್ಯಾರೆಕ್ಟರ್ ಕೊಟ್ಟರು ಕೂಡ ನೀರು ಕುಡ್ದಂಗೆ ಆ ಕ್ಯಾರೆಕ್ಟರ್ನ ಮಾಡಬಲ್ಲವರು ನಮ್ಮ ಉಗ್ರಂ ಮಂಜು. ಹಾಗಾಗಿ ಉಗ್ರಂ ಮಂಜುವಿನ ಒಳ್ಳೆಯ ಗುಣ ನಿಮಗೆ ಇಷ್ಟ ಆದರೆ ಉಗ್ರಂ ಮಂಜು ಆಯಿತಾ ಇನ್ನೂ ನಮ್ಮ ಕರ್ನಾಟಕ ಚಿತ್ರರಂಗದಲ್ಲಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎತ್ತರಕ್ಕೆ ಬೆಳೀಲಿ ಅಂದರೆ ಉಗ್ರಂ ಮಂಜು ಅವರಿಗೆ ಓಟ್ ಹಾಕಿರ್ತೀನಿ. ಅದೇ ರೀತಿ ನಮ್ಮ ಆಯಿತಾ ರಜತ್ ಬಗ್ಗೆ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಏನೇ ಮಾಡ್ತಾ ಇದ್ರು ಕೂಡ ಗೇಮಿಗೋಸ್ಕರವಾಗಿ, ವ್ಯಕ್ತಿತ್ವವಾಗಿ ಏನೂ ಅಲ್ಲ. ರಜತ್ ಸ್ವಲ್ಪ ಬಿಸಿ ರಕ್ತ, ಸ್ವಲ್ಪ ಆವೇಶ ಜಾಸ್ತಿ ಹುಡುಗನಿಗೆ. ಆವೇಶದಿಂದಾಗಿ ಏನೇನೆಲ್ಲ ಮಾತಾಡ್ತಾರೆ. ತುಂಬ ಜೋವೆಲ್ ಪರ್ಸನ್ನು, ಅಂದರೆ ಹೊರಗಡೆ ಕೂಡ ಎಲ್ಲರ ಹತ್ರನೂ ಜೋವೆಲ್ ಆಗಿರೋವಂಥ ಪರ್ಸನ್ನು. ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಏನೇ ಮಾಡಿದ್ರು ಕೂಡ ಗೇಮಿಗೋಸ್ಕರ ಮಾಡಿರ್ತಾರೆ. ಹಾಗಾಗಿ ರಜತ್ ಅವರ ಕ್ಯಾರೆಕ್ಟರ್ ನಿಮಗೆ ಇಷ್ಟ ಆದರೆ, ಅವರು ಅಪೀಲ್ ಮಾಡೋದು ನಿಮಗೆ ಇಷ್ಟ ಆದರೆ ರಜತ್ ಅವ್ರಿಗೆ ಓಟ್ ಹಾಕಿರ್ತೀನಿ. ಅದೇ ರೀತಿ ಆಯಿತಾ ಹನುಮಂತು ಉತ್ತರ ಕರ್ನಾಟಕದ ಹುಲಿ ಆಯಿತಾ, ತುಂಬ ಆಯಿತಾ ಸಾಧಾರಣರಲ್ಲಿ ಸಾಧಾರಣವಾಗಿರುವಂತಹ ಹನುಮಂತು. ಯಾವುದೇ ನಾಟಕ ಇಲ್ಲ, ಯಾವುದೇ ಡ್ರಾಮಾ ಇಲ್ಲ, ಸಿಂಪಲ್ ಆಗಿರುವಂಥ ಮನುಷ್ಯ ಹನುಮಂತುವಿನ ಆಯಿತಾ ಕ್ಯಾರೆಕ್ಟ್ರು, ಹನುಮಂತುವಿನ ನಡವಳಿಕೆ, ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ನಡೆದುಕೊಳ್ಳುವ ರೀತಿ ನಿಮಗಿಷ್ಟ ಆದರೆ ನಮ್ಮ ಆಯಿತಾ ಉತ್ತರ ಕರ್ನಾಟಕದ ಹುಲಿ ಹನುಮಂತುಗೆ ಓಟ್ ಹಾಕಿರ್ತೀನಿ. ಅದೇ ರೀತಿ ಮೋಕ್ಷಿತ ವ್ಯಕ್ತಿತ್ವ ಅಂದರೆ ಸ್ವಾಭಿಮಾನಕ್ಕೋಸ್ಕರವಾಗಿ ಬದುಕಿದ ಮೋಕ್ಷಿತ. ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ರೀತಿಯಾಗಿ ಎಲ್ಲರೊಟ್ಟಿಗೆ ಆಯಿತಾ ಹೊಂದಾಣಿಕೆ ಮಾಡ್ಕೊಂಡು ತುಂಬ ನ್ಯಾಯಯುತವಾಗಿ ಗೇಮ್ ಆಡಿದಂತಹ ನಮ್ಮ ಮೋಕ್ಷಿತರಿಗೆ ನೀವು ಓಟ್ ಹಾಕಬೇಕು ಅಂದರೆ ಖಂಡಿತವಾಗೂ ಓಟ್ ಹಾಕಿರ್ತೀನಿ. ಈ 6 ಕಂಟೆಸ್ಟೆಂಟ್ಗಳು ಆಯಿತಾ ಇವತ್ತು ಎಪಿಸೋಡಲ್ಲಿ ಏನು ಮಾಡ್ತಾರಪ್ಪ ಅಂದರೆ ನಮ್ಮ ಪ್ರೇಕ್ಷಕರ ಮುಂದೆ ಅವರ ಕಣ್ಣೀರಿನ ಒಟ್ಟಿಗೆ ಮನಸ್ಸಿನ ಮಾತುಗಳನ್ನು ನಿಮ್ಮ ಪ್ರೇಕ್ಷಕರ ಮುಂದೆ ಇಡ್ತಾರೆ. ಅವರ ಮಾತು ಮತ್ತು ಅವ್ರು ಏನು ಗೆಲ್ಲಬೇಕು ಅನ್ನೋ ವಿಷಯ ನಿಮಗೆ ಇಷ್ಟ ಆದರೆ 6 ಕಂಟೆಸ್ಟೆಂಟ್ಗಳಿಗೆ ಓಟ್ ಹಾಕಿರ್ತೀನಿ. ನನ್ನ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.